ಚಂದನ ಅವನ ಮುಖದಲ್ಲಿ ಉರಿಯುತ್ತಿದ್ದ ಕೋಪ ನೋಡದೆ ಬೇರೆ ಕಡೆಗೆ ನೋಡುತ್ತಾ, ಇಂದ್ರಾಣಿ ಆಂಟಿ ರೂಮಿನಲ್ಲೇ ಮಲಗಿಸಿ ಅಲ್ಲೇ ಇರ್ತೀನಿ ಎಂದಿದ್ದಳು. ಗೌತಮ್, ಯಾಕೆ ನನ್ನ ರೂಮಿನ ಮಂಚದ ಮೇಲೆ ಮುಳ್ಳು ಹಾಸಿದ್ದೀನಾ? ಇನ್ನೊಂದು ಮಾತಾಡಿದ್ರು ಎಂದವನು ಅವಳ ಬಿಗಿದ ತುಟಿಗಳ ಕಡೆಗೆ ನೋಡಿದ್ದ. 3 ದಿನಗಳಿಂದ ಅನುಭವಿಸಿದ ನೋವು, ಅದರೊಳಗಿನ ವಿರಹ ಎರಡರ ನೆನಪಾದಾಗ ಅವಳನ್ನು ಇನ್ನೂ ಸ್ವಲ್ಪ ಮೇಲಕ್ಕೆ ಎತ್ತಿಕೊಂಡು ಮುಖದ ಬಳಿ ಮುಖ ತೀರ ಸನಿಹಕ್ಕೆ ಬಂದಾಗ ಎಲ್ಲವನ್ನೂ ನೀನೇ ತುಂಬಿಕೊಡ್ಬೇಕು ಎಂದಿದ್ದ. ಏನನ್ನ ಕೇಳಿದಳು. ಎಲ್ಲವನ್ನೂ ಅಂತ ಹೇಳಿದ್ನಲ್ಲ, ಇನ್ಮುಂದೆ ನಾನು ಹೇಗಾಗುತ್ತೆ ಅಕ್ಕ ಎನ್ನುತ್ತಲೇ ಅವಳ ಕಣ್ಣಿನಿಂದ ಹನಿ ಜಾರಿತು. ಎಲ್ಲಗಿಂತ ಹೆಚ್ಚಾಗಿ ಅವಳ ಮುಖದಲ್ಲಿದ್ದ ನೋವು ನೋಡಲು ಅವನಿಗೆ ಕಷ್ಟವೆನಿಸಿತು. ಮಂಚದ ಮೇಲೆ ನಿಧಾನಕ್ಕೆ ಮಲಗಿಸಿದವನಿಗೆ ಅವಳು ಜಾನಿಗೆ ಹೆದರಿ ಪ್ರಜ್ಞೆ ತಪ್ಪಿದ 2 ಬಾರಿಯೂ ಹೀಗೆ ಮಂಚದ ಮೇಲೆ ಮಲಗಿಸಿದ್ದು ನೆನಪಾಗಿ, ಏನಾದರೂ ಸಮಸ್ಯೆ ಆದಾಗ ಮಾತ್ರ ಹೀಗೆ ಇಲ್ಲಿ ಮಲಗುತ್ತಾಳೆ, ಎಲ್ಲ ಸರಿಯಾಗಿದ್ದಾಗ ಯೋಚಿಸುತ್ತಲೇ ಇನ್ನೂ ಜಾರುತ್ತಿದ್ದ ಕಣ್ಣೀರು ನೋಡಿ ಹೇಳಿದ ತಾನೆ, ಕಣ್ಣಲ್ಲಿ ಒಂದು ಹನಿ ಕೂಡ ಬರಬಾರ್ದು, ಬಾಯಿ ಮುಚ್ಚಿಕೊಂಡು ಯೋಚಿಸುವುದನ್ನು ಮೊದಲು ನಿಲ್ಲಿಸಿ ಸುಮ್ಮನೆ ಮಲಗು, ಇಲ್ಲದಿದ್ದರೆ ಜಾನಿನ ಕರೆದುಕೊಂಡು ಬರಬೇಕಾಗ್ತದೆ ಎಂದಿದ್ದ. ಜಾನಿಯ ನೆನಪಾಗಿ ಕಣ್ಣಂಚು ಧಾವನೆಯಿಂದ ಒತ್ತಿಕೊಂಡವಳು, ನಾನೇನು ಮಾಡಲಿ, ಬೇಡ ಅಂದರೂ ಕಣ್ಣು ತುಂಬುತ್ತಾನೇ ಇದೆ, ಮನದೊಳಗೆ ಒಂದು ರೀತಿ ಆಗ್ತಾ ಇದೆ, ಈ ಥರ ಎಲ್ಲ ನನಗೆ ಯಾವತ್ತೂ ಆಗಿರಲಿಲ್ಲ ಎಂದು ನನಗೆ ಅಳಬೇಕು ಎನಿಸಿರಲಿಲ್ಲ ಎಂದಿದ್ದಳು. ಗೌತಮ್ಗೆ ಅವಳ ಮನಸ್ಥಿತಿ ಅರಿವಾಗಿತ್ತು. ಅವನು ಕೆಲವು ವರ್ಷಗಳಿಂದ ಗಮನಿಸುತ್ತಲೇ ಬಂದಿದ್ದ. ಯಾವಾಗಲೂ ಮುಖದಲ್ಲಿ ನಗು ಇಟ್ಟುಕೊಂಡು ಇರುವುದೇ ಇವಳ ಕೆಲಸವ, ಇವಳ ಕಣ್ಣಲ್ಲಿ ಒಮ್ಮೆಯಾದರೂ ಕಣ್ಣೀರು ನೋಡಬೇಕು ಎಂದು ಮೊದಮೊದಲು ಅಂದುಕೊಂಡದ್ದು ನೆನಪಾಗಿತ್ತು. ಛೇ, ಅಂದು ಅಂದ ಮಾತು ಎಂದು ಈ ರೀತಿ ನಿಜ ಆಗಬೇಕಾ? ಅವಳು ಕಣ್ಣೀರು ಹಾಕುತ್ತಿದ್ದರೂ ನೋವಾಗುತ್ತಿರುವುದು ನನಗೆ, ವಿಚಿತ್ರವಾದ ನೋವು ಸಹಿಸಿಕೊಳ್ಳಲು ತುಸು ಕಷ್ಟವೇ ಎಂದುಕೊಂಡವನು ಮೊದಲು ಅವಳ ನಂಬರ್ ಕೊಡು ಹೇಳಿ ತನ್ನ ಮೊಬೈಲ್ ಕೈಯಲ್ಲಿ ಹಿಡಿದಿದ್ದ. ಆದ್ರಿಯ ನಂಬರ್ ಹೇಳಿದ ಚಂದನ, ಇಷ್ಟು ಸುಲಭವಾಗಿ ಇವರು ನನ್ನನ್ನು ಮರೆತು ಬಿಡುತ್ತಾರಾ ಎಂದುಕೊಂಡವಳು. ಹಾಗಾದರೆ ಈಗ ನನ್ನ ನಂಬರ್ ಡಿಲೀಟ್ ಮಾಡಿಬಿಡ್ತೀರಾ? ಮತ್ತಷ್ಟು ಬಿಕ್ಕಳಿಸುತ್ತಾ ಕೇಳಿದಳು. ಕೋಪಗೊಂಡವನು, ನೀನೇ ತಾನೇ ಹೇಳಿದ್ದು ನನ್ನನ್ನು ನಿನ್ನ ಅಕ್ಕನಿಗೆ ಬಿಟ್ಟು ಕೊಡ್ತಾ ಇದ್ದೀನಿ ಅಂತ, ನಂಬರ್ ತಗೊಂಡಿದ್ದೀರಲ್ಲ, ಈಗೇನು ಅಕ್ಕನ ಜೊತೆ ಮಾತನಾಡ್ತೀರಾ? ಕಣ್ಣಿನ ತುಂಬ ಪ್ರಶ್ನೆ ತುಂಬಿಕೊಂಡು ಕೇಳಿದ್ದಳು. ಹೌದು, ಅವಳ ಜೊತೆಗೂ ಮಾತಾಡಬೇಕು, ಹಾಗೆ ನಿನ್ನ ತಲೆಗೆ ಹತ್ತಿರುವ ಪಿತ್ತವನ್ನು ಇಳಿಸಬೇಕು ಹೇಳುತ್ತಲೇ ಚಿನ್ನಯ್ಯ ಹಾಲಿನ ಲೋಟ ತಂದಾಗ ಅದನ್ನು ಪಡೆದುಕೊಂಡವನು, ಹೆಚ್ಚು ಮಾತಾಡದೆ ಕುಡಿದು ಮುಗಿಸು ಎಂದಿದ್ದ. ಚೆನ್ನಯ್ಯ ಅವಳ ಆರೋಗ್ಯ ವಿಚಾರಿಸುವ ಸಲುವಾಗಿ, ಏನಾಯಿತು ಪುಟ್ಟ, 3 ದಿನದಿಂದ ಈ ಕಡೆ ಬರಲೇ ಇಲ್ಲ ಎಂದಿದ್ದರು. ಚಂದನ ಏನು ಹೇಳಬೇಕು ಎಂದು ತಿಳಿಯದೆ, ಅದು ಅಕ್ಕ ಬಿಡಿಸಿ ಬಿಡಿಸಿ ಹೇಳುತ್ತಿದ್ದಂತೆ, ಗೌತಮ್, ಅವಳ ಅಕ್ಕನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದಿದೆಯಂತೆ, ಅವಳ ಆರೈಕೆ ಮಾಡಿಕೊಂಡು ಈ ಕಡೆ ಬರಲಿಲ್ಲ, ನಿನಗೆ ಇನ್ನೂ ಏನಾದರೂ ವಿವರವಾಗಿ ಬೇಕು ಎಂದರೆ ನಾಳೆ ಕೇಳಿದರೆ ಆಯಿತು, ಬೇಗ ಅಡಿಗೆ ಮಾಡು, ಅವಳು ಇಲ್ಲೇ ಊಟ ಮಾಡ್ತಾಳೆ ಹೇಳಿ ತನ್ನ ಮೊಬೈಲ್ ಹಿಡಿದು ಹೊರಗೆ ನಡೆದಿದ್ದ. ಆದ್ರಿಗೆ ಕರೆ ಮಾಡಿದ ಗೌತಮ್, ನೆಟ್ವರ್ಕ್ ಬ್ಯುಸಿ ಎಂದು ಬಂದ ಕಾರಣ ಮತ್ತೊಮ್ಮೆ ಪ್ರಯತ್ನಿಸಿ ಅದೇ ಉತ್ತರ ಬಂದಾಗ ರೂಮಿನ ಒಳಗೆ ಬಂದಿದ್ದ. ಒಂದೆಡೆಗೆ ನೋಡುತ್ತಾ ಮಲಗಿದ್ದ ಚಂದನ ಒಳಗೆ ಬರುತ್ತಿದ್ದವನನ್ನು ನೋಡಿ ಎದ್ದು ಕುಳಿತಿದ್ದಳು. ಯಾಕೆ ಇನ್ನೂ ಎಚ್ಚರವಾಗಿದ್ಯಾ? ಮಲಗಿ ನಿದ್ದೆ ಮಾಡಿದರೆ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೆ ಎಂದವನು ಡ್ರಾಯರ್ ಕಡೆ ಹೋಗಿ ಚಾಕ್ಲೇಟ್ ಬಾರ್ ಎತ್ತಿಕೊಂಡು ಬಂದವನು. ತಗೋ ತಿನ್ನು ಎನ್ನುತ್ತಾ ಅವಳ ಮುಂದೆ ಹಿಡಿದಿದ್ದ. ಬೇಡ ಎಂದಿದ್ದಳು. ಯಾಕೆ? ನನಗೇನು ಬೇಡ ಅನಿಸ್ತಾ ಇದೆ ಎಂದುಕೊಂಡು. ಯಾಕೆ, ನಿಂಗೆ ಇಷ್ಟ ತಾನೆ, ಖುಷಿಯಾಗಿದ್ದಾಗ ತಿನ್ಬೋದು, ಈಗ ಒಂದು ರೀತಿ ಆಗ್ತಾ ಇದೆ, ಈಗ ಯಾರಿಗೆ ಏನಾಗಿದೆ ಅಂತ ಈ ರೀತಿ ಮುಖ ಮಾಡಿ ಕುಳಿತಿದ್ಯಾ? ಇನ್ನೂ ನಿನ್ನಕ್ಕ ಕೈಕಾಲು ನೆಟ್ಟಗೆ ಇಟ್ಟುಕೊಂಡಿದ್ದಾಳಲ್ಲ, ಏನು ಹೇಳಿದ್ರಿ ಕೇಳಿಸ್ಲಿಲ್ಲ ಎಂದಿದ್ದಳು. ಗೌತಮ್ ಅವಳ ಕಡೆ ನೋಡಿ, ಇನ್ನವಳು ಸಂಕಟ ಪಡುವುದು ನೋಡಲಾರದೆ, ನೋಡು, ಅವಳು ತಮಾಷೆಗೆ ಆಗಿ ಹೇಳಿರ್ಬೋದು, ಕೆಲ ಹುಡುಗಿಯರು ಸತ್ಯ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಈ ರೀತಿ ಒಬ್ಬರ ಭಾವನೆಗಳ ಬಗ್ಗೆ ಇಲ್ಲದಿರುವ ವಿಷಯ ಹೇಳಿ ಹಾಸ್ಯ ಮಾಡುವ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಮತ್ತು ಮರುದಿನ ಬಂದು ನಾನು ಹೇಳಿದ್ದು ತಮಾಷೆಗೆ ನಂಬಿಬಿಟ್ಟಿಯಾ ಎನ್ನುತ್ತಾರೆ. ನಿನ್ನ ಅಕ್ಕ ಹಾಗೆ ಮಾಡಿರ್ಬೋದು,
ಯಾಕೆ ಅಂದರೆ ನನ್ನ ಅವಳ ನಡುವೆ ಯಾವುದೇ ಮಾತುಕತೆ ನಡೆದಿಲ್ಲ. ಇನ್ನು ಹೇಳಬೇಕೆಂದ್ರೆ ನಿನ್ನ ಅಕ್ಕನಿಗೆ ಹೊರಗಡೆ ಬಾಯ್ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ನನ್ನನ್ನು ಇಷ್ಟಪಡಲು ನಿನ್ನ ಅಕ್ಕನಿಗೆ ಸಮಯವಿಲ್ಲ. ಅವಳು ಹೇಳಿದ್ದು ಸುಳ್ಳು. ನಿನ್ನನ್ನು ರೇಗಿಸಲು ಇರಬೇಕು ಎಂದಿದ್ದ. ಇದ್ದಕ್ಕಿದ್ದಾಗೆ ಚಂದನ ಮುಖದಲ್ಲಿ ಚೂರು ನಸುನಗು ಮೂಡಿತ್ತು. ತಕ್ಷಣವೇ ನೀವು ಹೇಳ್ತಾ ಇರೋದು ನಿಜನಾ? ಅಕ್ಕ ನಿಮ್ಮನ್ನು ಮತ್ತೆ ಹಾಗೆ ಕೇಳಲು ಕಷ್ಟವೆನಿಸಿ ಅವನ ಮುಖ ನೋಡಿದಳು. ತಾನು ಬಯಸುವ ಉತ್ತರ ಬರಲಿ ಎನ್ನುವಂತೆ. ಗೌತಮ್, ಸತ್ಯ ಇವಳ ಮನಸ್ಥಿತಿ ಒಂದು ಮಟ್ಟಕ್ಕೆ ಸಮಾಧಾನಕ್ಕೆ ಬಂತಲ್ಲ, ಅಷ್ಟೇ ಸಾಕು. ಮತ್ತೆ ಆದ್ರಿ ಇವಳ ತಲೆಗೆ ಬೇರೆ ಏನಾದರೂ ತುಂಬುವ ಮೊದಲು ಅವಳಿಗೆ ಒಂದು ಗತಿ ಕಾಣಿಸ್ಬೇಕು ಎಂದುಕೊಂಡವನು. ಈಗೆಲ್ಲ ಇದು ಕಾಮನ್, ಬೇಕಾದರೆ ನೋಡ್ತಾ ಇರು. ಇವತ್ತೇ ನಿನ್ನ ಅಕ್ಕ ತಾನು ಹೇಳಿದ್ದೆಲ್ಲ ತಮಾಷೆ ಎಂದು ನಿನಗೆ ಹೇಳ್ತಾಳೆ. ನಿನಗೆ ಶಂಕದಿಂದ ಬಿದ್ದರೆ ತಾನೇ ತೀರ್ಥ. ನಾನು ಹೇಳುವುದನ್ನೆಲ್ಲ ಎಲ್ಲಿ ನಂಬ್ತೀಯ? ನನಗೆ ಹೊರಗೆ ಕೆಲಸ ಇದೆ, ಹೋಗಿ ಬರ್ತೇನೆ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದೇಳು, ಹೆಚ್ಚು ಯೋಚಿಸಬೇಡ ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ಹೊರಗೆ ನಡೆದಿದ್ದ. ಮನದಲ್ಲಿ ಅನುಮಾನ ಮೂಡಿದಾಗ ಚಂದನ, ಒಂದು ವೇಳೆ ಅಕ್ಕ ಹೇಳಿದ್ದು ನಿಜ ಆಗಿದ್ರೆ ಹಾಗೇನು ಮಾಡುವುದು ಕೇಳಿದಳು. ಆದ್ರಿಗೆ ಕರೆ ಮಾಡಿದ ಗೌತಮ್ ಅವಳ ಮೊಬೈಲ್ ರಿಂಗ್ ಆಗುತ್ತಲೇ, ಅದೇ ನಿಜ, ಹಾಗೇ ಅಂದುಕೋ ಕೋಪದಿಂದ ಹೇಳಿ ಹೊರಗೆ ನಡೆದಿದ್ದ. ಚಂದನ ಮತ್ತೊಮ್ಮೆ ಆದ್ರಿ ಹೇಳಿದ ಮಾತುಗಳನ್ನು, ಅವಳ ಧ್ವನಿಯಲ್ಲಿದ್ದ ನೋವನ್ನು ನೆನಪಿಸಿಕೊಂಡವಳು. ಸುಮ್ಮನೆ ತಮಾಷೆ ಮಾಡಲು ಹೇಳಿರುವ ಮಾತುಗಳಲ್ಲ ಅದು, ಯೋಚಿಸುತ್ತಾ ಕುಳಿತಳು. ಮೊಬೈಲ್ ಕರೆ ರಿಸೀವ್ ಮಾಡಿದ್ದು ಆದ್ರಿ ಸ್ನೇಹಿತೆ. ಮೊದಲಿಗೆ ತನ್ನ ಹೆಸರು ಹೇಳಿದವಳು ಟ್ರೆಕ್ಕಿಂಗ್ ಬಂದಿರುವುದಾಗಿ ಹೇಳಿ ಕಾರಣಾಂತರದಿಂದ ತಾನು ವ್ಯಾನ್ನಲ್ಲಿ ಉಳಿದಿರುವ ಬಗ್ಗೆ ಹೇಳಿದ್ದಳು. ಗೌತಮ್ ಅವಳಿಂದ ವಿಳಾಸ ಪಡೆದವನು ಹೊರಗೆ ನಡೆದಿದ್ದ. ಗೌತಮ್ ಚಂದನ ಜೊತೆ ರೂಮಿಗೆ ಹೋಗುವುದನ್ನು ನೋಡುತ್ತಾ ಮೆಟ್ಟಿಲು ಇಳಿದು ಬಂದ ನಿಹಾರ್ ಅಲ್ಲೇ ಇದ್ದ ಪಾವನಿ ಬಳಿ ಏನಾಯಿತು ಎಂದಿದ್ದ. ಪಾವನಿ ಚಂದನ ತಲೆ ಸುತ್ತಿ ಬಿದ್ದಿದ್ದಾಳಂತೆ. ಗೌತಮನ್ನ ಆಸ್ಪತ್ರೆಗೆ ತೋರಿಸಿಕೊಂಡು ಬಂದಿದ್ದಾರೆ ಎಂದವಳು ಮಗು ಅಳುವಿನ ಸದ್ದು ಕೇಳಿ ರೂಮಿಗೆ ನಡೆದಿದ್ದಳು. ಅಷ್ಟು ಸಮಯದಲ್ಲಿ ಅಲ್ಲೇ ಕುಳಿತಿದ್ದ ನಿಹಾರ್ ಗೌತಮ್ ಕೋಪದಿಂದ ಆದ್ರಿ ಎಂದು ಹೆಸರು ಹೇಳುತ್ತಾ ಯಾವುದೋ ವಿಳಾಸ ತಿಳಿದುಕೊಳ್ಳುತ್ತಿದ್ದುದನ್ನು ನೋಡಿ ಅವನ ಜೊತೆಗೆ ನಡೆದವನು ಒಬ್ಬನೇ ಇರಲು ಬೇಜಾರು, ಜೊತೆಗೆ ನಾನೂ ಬರ್ತೀನಿ ಎಂದಿದ್ದ. 2 ಗಂಟೆಯ ಪ್ರಯಾಣ, ಇಬ್ಬರ ನಡುವೆ ಒಂದು ಮಾತಿಲ್ಲ. ನಿಹಾರ್ 2 ಬಾರಿ ವಿಷಯ ತಿಳಿದುಕೊಳ್ಳಲು ಪ್ರಯತ್ನಿಸಿ ಸೋತಿದ್ದ. ಸಂಜೆಯ ಸಮಯ, ಟ್ರೆಕ್ಕಿಂಗ್ಗೆ ಹೋದವರೆಲ್ಲ ತಿರುಗಿ ಬಂದಾಗಿತ್ತು. ಉಳಿದುಕೊಂಡಿದ್ದ ಹೋಟೆಲ್ ಹೆಸರು ಆದ್ರಿಯ ರೂಮ್ ನಂಬರ್ ನೆನಪಿದ್ದ ಕಾರಣ ನೇರವಾಗಿ ರೂಮಿನ ಒಳಗೆ ನಡೆದಿದ್ದ. ಆದ್ರಿ ಗೆಳತಿಗೆ ಏನು ಹೇಳುತ್ತಾ ನಗುತ್ತಿದ್ದವಳು ತೆರೆದ ರೂಮಿನ ಬಾಗಿಲ ಕಡೆ ನೋಡಿದಳು. ಗೌತಮ್ ಜೊತೆ ನಿಂತಿದ್ದ ನಿಹಾರ್ನನ್ನು ನೋಡುತ್ತಾ ಅವಳ ಮನದಲ್ಲಿ ಬೇಡದೇ ಇರುವ ಕಲ್ಪನೆಗಳೆಲ್ಲ ಬಂದು ಹೋಗಿತ್ತು. ಆದರೂ ಅಚ್ಚರಿ ವ್ಯಕ್ತಪಡಿಸುತ್ತಾ ನೀವು ಇಲ್ಲಿ ಎನ್ನುತ್ತಾ ಎದ್ದು ನಿಂತಿದ್ದಳು. ಒಳಗೆ ಬಂದ ಗೌತಮ್ ಅವಳ ಜೊತೆ ಇದ್ದ ಹುಡುಗಿಯ ಕಡೆ ನೋಡಿ ಹೊರಗೆ ಹೋಗು ಎಂದಿದ್ದ. ಅವನ ಕಣ್ಣಿನಲ್ಲಿದ್ದ ಕೋಪಕ್ಕೆ, ಧ್ವನಿಯಲ್ಲಿದ್ದ ಗಡಸುತನಕ್ಕೆ ಆ ಹುಡುಗಿ ಏನು ಹೇಳದೆ ಒಮ್ಮೆ ಆದ್ರಿ ಕಡೆ ನೋಡಿದವಳು ಅವಳ ಸನ್ನೆ ಹರಿತು ಹೊರಗೆ ನಡೆದಿದ್ದಳು. ಅವಳಿಗೂ ಕೂಡ ತನ್ನ ಗೆಳತಿಯ ಎದುರಿಗೆ ಇದೆಲ್ಲ ಬೇಡ ಎನ್ನುವ ಅನಿಸಿಕೆ. ಒಂದು ಕ್ಷಣ ಅವಳ ನೋಡಿದ ಗೌತಮ್ ಇನ್ನೊಂದೆರಡು ಹೆಜ್ಜೆ ಬಲಿಗೆ ನಡೆದವನು, ಏನು ನಿನಗೆ ನಾನು ಬೇಕಾ? ನನ್ನನ್ನು ಮದುವೆ ಆಗುವ ಆಸೆಯ? ಅದು ನಾನು ಸಿಗದೇ ಇದ್ದರೆ ನೀನು ಸಾಯುವಷ್ಟು ನಿನಗೆ ಅಂಥ ಯೋಗ್ಯತೆ ಇದೆಯಾ? ಹಾಗೆ ಹೇಗೆ ಸಾಯ್ತೀಯಾ ಕೇಳಿದ್ದ. ಆದ್ರೆ ಅವನು ಹೇಳಿದ ರೀತಿಗೆ, ನಿಂತ ಭಂಗಿಗೆ ಏನು ಹೇಳಬೇಕೋ ತಿಳಿಯದೆ ಒಮ್ಮೆ ನಿಹಾರ್ ಕಡೆ ನೋಡಿದ್ದಳು. ಅವನು ನನ್ನ ಬಗ್ಗೆ ಏನೂ ಹೇಳಬೇಡ, ಸುಮ್ಮನಿರು ಎನ್ನುವಂತೆ ಸನ್ನೆ ಮಾಡಿದಾಗ ಅದು ಎಂದಿದ್ದಳು. ಗೌತಮ್, ಹೋಗಲಿ ಬಿಡು, ಹೇಗೆ ಸಾಯ್ತೀಯಾ ಅಂತ ಹೇಳುವುದು ನಿನಗೆ ಕಷ್ಟ ಆಗ್ಬೋದು. ನನ್ನ ಬಯಸುತ್ತಾ ಇದೆಯಾ ಅಂದಮೇಲೆ ನಾನೇ ಅಂತ ಒಂದು ರಿಸ್ಕ್ ತೆಗೆದುಕೊಳ್ಳುತ್ತೇನೆ. ಹೇಳೆ, ಯಾವ ರೀತಿ ಸಾಯ್ತೀಯಾ? ಮುಖದ ಬಳಿಯೇ ಅಬ್ಬರಿಸಿದ. ಆದ್ರಿ ಏನಾಗುತ್ತಿದೆ ಹೇಳಿ ಎಂದುಕೊಂಡು ಕಣ್ಣಿನಲ್ಲೇ ಕೆಂಡವನ್ನು ಉಗುಳುತ್ತಿದ್ದ ನೋಟ ನೋಡಿ ಏನು ಹೇಳಬೇಕೋ ತಿಳಿಯದೆ ಹಾಗೆಯೇ ನಿಂತಳು. ಗೌತಮ್ ಆಸ್ಪತ್ರೆಯಲ್ಲಿ ತನ್ನ ಕೊರಳ ಹಪ್ಪಿ ಸತ್ತು ಹೋಗಬೇಕು ಅನ್ನಿಸ್ತಾ ಇದೆ ಎಂದು ಬಿಕ್ಕಳಿಸಿದ ಚಂದನಲ ನೆನಪಾಗುತ್ತಲೇ ಇಷ್ಟೊತ್ತು ಇದ್ದ ತಾಳ್ಮೆಗೆ ತಿಲಂಜಲಿ ಇಟ್ಟವನು
ಹೇಳೆ, ನಿನ್ನನ್ನೇ ಕೇಳ್ತಾ ಇರೋದು. ಅವಳಿಗೆ ಹೇಳುವುದಕ್ಕೆ ಆಗುತ್ತೆ, ನನಗೆ ನೇರವಾಗಿ ಹೇಳುವುದಕ್ಕೆ ಆಗೋಲ್ವಾ ಎಂದವನಿಗೆ ಚಂದನಳನ್ನು ಅವರ ಮನೆಯಲ್ಲಿ ನೋಡಿದ ಅವಳ ಸ್ಥಿತಿ ನೆನಪಾಗುತ್ತಲೇ ನೇರ ಆದ್ರಿ ಕೊರಳಿಗೆ ಕೈ ಹಾಕಿದವನು ಹಿಡಿತ ಬಲಪಡಿಸಿ ಹಾಗೆಯೇ ಚೂರು ಮೇಲಕ್ಕೆತ್ತಿದ. ಆದ್ರಿಗೆ ಉಸಿರು ಸಿಕ್ಕಿ ಹಾಕಿಕೊಂಡಾಗಿತ್ತು. ಕೈಕಾಲುಗಳನ್ನು ಒದರುತ್ತಾ ತನ್ನ ಕೈನಿಂದ ಗೌತಮ್ ಕೈ ಹಿಡಿದವಳ ನೋಟ ಕೂಡ ಬದಲಾಗಿತ್ತು. ಅಲ್ಲೇ ಇದ್ದು ನೋಡ್ತಿದ್ದ ನಿಹಾರ್, ಏನಾಗುತ್ತಿದೆ ಇಲ್ಲಿ? ಇನ್ನು ಸ್ವಲ್ಪ ಹೊತ್ತು ಹೋದರೂ ಇವಳು ಸತ್ತೇ ಹೋಗ್ತಾಳೆ ಎಂದುಕೊಂಡವನು, ಗೌತಮ್ ಬಿಡು, ಮೈ ಮೇಲೆ ಪ್ರಜ್ಞೆ ಇರಲಿ ಎನ್ನುತ್ತಾ ಮೊದಲಿಗೆ ಅವನ ಕೈಯನ್ನು ಬಲವಂತವಾಗಿ ಬಿಡಿಸಲು ನೋಡಿದ. ಯಾವ ಪ್ರಯೋಜನವೂ ಆಗಲಿಲ್ಲ. ಗೌತಮ್ ತಾನೇ ಹೊರಟಾಗಿ ಕೈ ತೆಗೆದು ನೂಕಿದ ವೇಗಕ್ಕೆ ಆದ್ರಿ ಪಕ್ಕಕ್ಕೆ ವಾಲಿ ಬಿದ್ದಿದ್ದಳು. ಹಣೆಗೆ ಗೋಡೆಯ ಅಂಚು ತಾಗಿ ರಕ್ತ ಜಿನುಗಿತ್ತು. ನೆಲದಲ್ಲಿ ಬಿದ್ದು ತನ್ನತ್ತ ನೋಡುತ್ತಾ ಭಯದಿಂದ ನಡುಗುತ್ತಿದ್ದವಳಿಗೆ, ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಜೀವ ಸಹಿತ ಉಳಿಸುತ್ತಿರುವುದು ನೀನು ಹೋಗಿ ನಿನ್ನ ತಂಗಿಗೆ ವಿಷಯ ತಿಳಿಸಲಿ ಎಂದು. ಎಷ್ಟು ಶ್ರದ್ಧೆಯಿಂದ ನಿನ್ನ ಬಗ್ಗೆ ಅವಳಿಗೆ ಹೇಳಿದ್ಯೋ ಅಷ್ಟೇ ಗಮನ ಕೊಟ್ಟು ನಾನು ಹೇಳಿದ್ದೆಲ್ಲ ಸುಮ್ಮನೆ ತಮಾಷೆಗೆ ಅಂತ ಅರ್ಥ ಮಾಡಿಸು. ಅವಳು ನಮ್ಮ ಮನೆಯಲ್ಲಿ ಯಾರ ಜೊತೆಯೂ ಈ ವಿಷಯವನ್ನು ಮಾತನಾಡಬಾರ್ದು. ಅದು ನೀನು ಈ ದಿನವೇ ಅವಳೊಂದಿಗೆ ಮಾತನಾಡಬೇಕು. ಅವಳ ಮನದಲ್ಲಿ ಸ್ವಲ್ಪ ಕೂಡ ಈ ವಿಷಯದ ಬಗ್ಗೆ ಅನುಮಾನ ಉಳಿದರೆ ನಾನು ಮನುಷ್ಯನಾಗಿರೋದಿಲ್ಲ. ಇನ್ನೊಮ್ಮೆ ಈ ಸುಳ್ಳನ್ನು ಎಲ್ಲಾದರೂ ಹೇಳಿದರೆ ಜೀವ ಸಹಿತ ಹೂತಾಕಿ ಬಿಡ್ತೀನಿ. ನನಗೆ ಬರ್ತಾ ಇರುವ ಕೋಪಕ್ಕೆ ನಿನ್ನ ಹೇಳಿ ಮುಷ್ಟಿ ಮಾಡಿ ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟಂತೆ ಮಾಡಿ ಹೊರಗೆ ನಡೆದಿದ್ದ. ಅವನ ರೋಷ ವೇಷ ನೋಡಿದ ನಿಹಾರ್ ಬೆವತು ಹೋಗಿದ್ದ. ಒಂದು ಸುಳ್ಳಿಗೆ ಒಂದು ಹೆಣ್ಣು ಎನ್ನುವುದನ್ನು ನೋಡದೆ ಇವಳನ್ನು ಈ ಸ್ಥಿತಿಗೆ ತಂದಿದ್ದಾನೆ. ಇನ್ನು ನನ್ನ ಚಂದನ ಮದುವೆಯ ಬಗ್ಗೆ ತಿಳಿದರೆ ಸತ್ಯಕ್ಕೆ ಏನನ್ನು ತಿಳಿಸದೇ ಇರುವುದೇ ಉತ್ತಮ. ಅವನ ಕಣ್ಣಿನಲ್ಲಿದ್ದ ರೋಷವೇ ಹೇಳುತ್ತಿತ್ತು, ಅವನು ಚಂದನಳನ್ನು ಖಂಡಿತ ಬಿಟ್ಟು ಬದುಕಲಾರ ಎಂದು. ಹಾಗಾದರೆ ಮುಂದೆ ಇವನ ಸ್ಥಿತಿ? ಮದುವೆ 3-4 ದಿನ ಇದೆ ಎಂದಾಗ ಇವನಿಗೆ ವಿಷಯ ತಿಳಿಯಬೇಕು ಎಂದುಕೊಂಡೆ. ಅವಳನ್ನು 2 ಮಾತಲ್ಲೇ ಸಮಾಧಾನಿಸಿ ಆಸ್ಪತ್ರೆಗೆ ಹೋಗಿ ಮನೆಗೆ ಹೋಗು. ಇವನು ಹೇಳಿದ ಅಂತ ಚಂದನಿಗೆ ಈಗಲೇ ಏನು ಹೇಳಬೇಡ ಎಂದವನು. ನಾನಿನ್ನೂ ಹೆಚ್ಚು ಸಮಯ ಇಲ್ಲೇ ಉಳಿದರೆ ಅವನಿಗೆ ಅನುಮಾನ ಬರಬಹುದು ಎಂದು ಕೊಂಡವನು ಅವಳ ಹಣೆಯ ಅಂಚಿನಲ್ಲಿ ಹರಿಯುತ್ತಿದ್ದ ರಕ್ತ ನೋಡುತ್ತಾ ಕೆಲ ಕ್ಷಣಗಳ ಹಿಂದೆ ಮೆಲುಗನ್ನು ಮಾಡಿದವಳ ನೆನೆದು ನಡೆದಿದ್ದ ತನ್ನದೇ ಲೆಕ್ಕಾಚಾರದಲ್ಲಿ. ನಿಹಾರ್ ಬಂದು ಕುಳಿತುಕೊಳ್ಳುತ್ತಲೇ ಕಾರ್ ಸ್ಟಾರ್ಟ್ ಮಾಡಿದ ಗೌತಮ್, ನೀನೇನು ಮಾಡ್ತಾ ಇದ್ದೆ ಇಷ್ಟೊತ್ತು? ಅವಳಿಗೆ ನನ್ನ ಬಗ್ಗೆ ಸರಿಯಾಗಿ ತಿಳಿಸಿ ಹೇಳಿದೆ ತಾನೆ? ನಿನ್ನೊಂದಿಗೆ ಆಗಾಗ ಮಾತನಾಡ್ತಾ ಇರ್ತಾಳಲ್ವಾ? ಇನ್ನೊಮ್ಮೆ ಮನೆಗೆ ಬಂದರೆ ಹೊರಗೆ ಕಳಿಸಿಬಿಡು. ಅವಳನ್ನು ಭೇಟಿ ಮಾಡಬೇಕು ಎನಿಸಿದರೆ ನೀನೇ ಅವರ ಮನೆಗೆ ಹೋಗು. ನೀನೇನು ಹೇಳುವುದು ಬೇಡ ಬಿಡು, ವಾಚ್ಮ್ಯಾನ್ಗೆ ಹೇಳ್ತೀನಿ. ಅವಳ ನೆರಳು ಕೂಡ ನನ್ನ ಮನೆ ಮೇಲೆ ಬೀಳಬಾರ್ದು ಎಂದವನ ಕಣ್ಮುಂದೆ ಕಣ್ಣ ತುಂಬ ನೋವು ತುಂಬಿ ಪ್ರತಿ ಕ್ಷಣ ಇದೇ ವಿಷಯ ನೆನೆದು ನರಳುತ್ತಿರುವ ಚಂದನ ನೆನಪಾಗಿದ್ದಳು. ನಿಹಾರ್, ಗೌತಮ್, ನೀನು ಒಂದು ಹೆಣ್ಣಿನ ಬಳಿ ಹಾಗೆ ನಡೆದುಕೊಳ್ಬಾರ್ದಿತ್ತು ಎಂದಿದ್ದ. ಗೌತಮ್, ಅವಳು ಮಾಡಿರುವ ಕೆಲಸಕ್ಕೆ ಕತ್ತರಿಸಿ ಹಾಕಬೇಕು ಎನಿಸ್ತಿತ್ತು. ಆದರೆ ಅವಳಿಗೆ ನಿಜ ತಿಳಿಸಲು ಇವಳು ಇರಬೇಕು, ಹಾಗಾಗಿ ಬಿಟ್ಟು ಬಂದೆ ಎಂದಿದ್ದ. ಆದರೂ ನೀನು ಹಾಗೆ ನಡೆದುಕೊಳ್ಬಾರ್ದಿತ್ತು. ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಕಿತ್ತು. ಅದೆಲ್ಲ ಇರಲಿ, ನಿನ್ನದೇನು ಕತೆ? ಮದುವೆ ನಿಶ್ಚಯ ಆಗಿದೆ ಎಂದು ಹೇಳ್ತೀಯ. ಆ ಹುಡುಗಿಯ ಜೊತೆ ಹೆಚ್ಚು ಮಾತು ಓಡಾಡೋದು, ಅತಿ ಸ್ನೇಹ ಸಲುಗೆಗೆ ಕಾರಣ ಏನು ಹೇಳಿದ್ದ. ನಿಹಾರ್ ಉಗುಳು ನುಂಗಿದವನು, ಅಂದರೆ ಗೌತಮ್ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ. ಇದನ್ನೆಲ್ಲ ಯಾವಾಗ ಗಮನಿಸಿದ? ಹಾಗೇನಿಲ್ಲ, ನಿಮ್ಮ ಮನೆಗೆ ಬರುತ್ತಿದ್ದ ಹುಡುಗಿ ಸ್ವಲ್ಪ ಸ್ನೇಹದಿಂದ ಮಾತನಾಡುತ್ತೇನೆ ಅಷ್ಟೇ ಎಂದುಕೊಳ್ಳಲು ಸಾಧ್ಯವಿಲ್ಲ ಎನ್ನುವಂತೆ ಇದೆ ನಿನ್ನ ನಡೆ. ಅವಳ ಜೊತೆ ಹೆಚ್ಚು ಪಾರ್ಟಿಗಳಲ್ಲಿ ಕಾಣಿಸ್ಕೊಳ್ತಿದ್ಯಾ, ಹೊರಗೆ ಕೂಡ ಅವಳ ಜೊತೆ ಓಡಾಡ್ತಿದ್ಯಾ. ರಾಜು ಅವರು ಎಷ್ಟು ಮೃದು ಸ್ವಭಾವದವರು, ಅಷ್ಟೇ ಗಂಭೀರ ಪ್ರವೃತ್ತಿಯವರು. ಹುಷಾರಾಗಿರು. ಇನ್ನೊಮ್ಮೆ ಅವಳು ನಮ್ಮ ಮನೆಗೆ ಬರಬಾರ್ದು, ನೀನೇ ಹೇಳಿಬಿಡು ಎಂದಿದ್ದ. ಮಾತುಗಳ ನಡುವೆ ದೀಪಾಂಜಲಿ ತಲುಪಿಯಾಗಿತ್ತು. ಆ ಕ್ಷಣದ ಗೌತಮ್ ಕೋಪ ಪದೇ ಪದೇ ನೆನಪಾಗಿ ನಿಹಾರ್ ಒತ್ತಡಕ್ಕೆ ಒಳಗಾಗಿದ್ದ. ಇವನೇನು ಮನುಷ್ಯನೋ ರಾಕ್ಷಸನು? ಇಂಥವನನ್ನು ಆ ಹುಡುಗಿ ಹೇಗೆ ಅಷ್ಟು ಹಚ್ಚಿಕೊಂಡಿದ್ದಾಳೆ? ಅವಳಿಗೆ ಇವನ ನೋಡಿದರೆ ಭಯ ಆಗೋಲ್ವಾ? ನೋಡಲು ಕೂಡ ಹ್ಯಾಂಡ್ಸಮ್ ಆಗಿಲ್ಲ, ತುಂಬ ಹೊರಟನಂತೆ ಕಾಣ್ತಾನೆ.
ಗಂಡಾಗಿ ನಾನೇ ಒಮ್ಮೊಮ್ಮೆ ಹೆದರುತ್ತೀನಿ. ಅದ್ಯಾವ ಧೈರ್ಯದ ಮೇಲೆ ಇವನ ಜೊತೆ ಇರ್ತಾಳ ಎಂದುಕೊಂಡವನಿಗೆ ಇಬ್ಬರು ಜೊತೆಯಲ್ಲಿ ಮೈಮರೆತಿದ್ದ ಕ್ಷಣ ನೆನಪಾಗಿ ತುಂಬ ಮುಂದೆ ಸಾಗಿದ್ದಾರೆ ಎಂದುಕೊಂಡವನು. ಆದರೂ ಇಬ್ಬರ ನಡುವೆ ಇನ್ನೂ ಏನೂ ನಡೆದಿಲ್ಲ. ಈಗ ಅವಳು ಇವನ ರೂಮಿನಲ್ಲಿ ಇದ್ದಾಳೆ. ಇವನನ್ನು ಬಿಟ್ಟು ನಾನು ಹೋಗುವಂತೆಯೂ ಇಲ್ಲ ಎಂದುಕೊಂಡೇ ರೂಮಿನ ಕಡೆಗೆ ನೋಡುತ್ತಾ ಹಾಲಿನಲ್ಲಿ ಕುಳಿತಿದ್ದ. ಗೌತಮ್ ನೇರ ತನ್ನ ರೂಮಿಗೆ ಹೋಗಿದ್ದ. ತನ್ನ ಮಂಚದ ಮೇಲೆ ಮುದುರಿ ಮಲಗಿದ್ದವಳ ನೋಡಿ ಮುದ್ದು ಮೂಡಿತು. ಮಾತ್ರೆ ಪ್ರಭಾವ ಇರಬೇಕು, ನಿದ್ರಿಸ್ತಿದ್ದಾಳೆ ಎಂದುಕೊಂಡು ಹಾಗೆ ಕಣ್ಣಂಚಿನಲ್ಲಿ ಕಂಬನಿ ಜಿನುಗುತ್ತಿದ್ದದ್ದು ನೋಡಿ ಬಳಿಗೆ ಸರಿದ ಗೌತಮ್. ಪಕ್ಕದಲ್ಲಿ ಕುಳಿತವನು ಅವಳ ಸುಳ್ಳನ್ನು ಮನಸ್ಸಿಗೆ ತುಂಬ ಹಚ್ಚಿಕೊಂಡಿದ್ದಾಳೆ. ಎಲ್ಲ ಸರಿಪಡಿಸ್ತೇನೆ, ಇದೆಲ್ಲ ನಡೆಯುವುದಿಲ್ಲ ಎಂದುಕೊಂಡ. ತನ್ನ ಮನಸ್ಥಿತಿ ಹೀಗೆ ಇರಬೇಕಾದ್ರೆ ಅದರ ನಿಜ ಎಂದು ತಿಳಿದಿರುವ ಇವಳ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ ಎಂದುಕೊಂಡೆ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡವನು. ಈ ದಿನವೇ ನಿಜ ತಿಳಿಯುತ್ತದೆ, ನಂತರ ಸರಿ ಹೋಗ್ತಾಳೆ. ಆದರೂ ಹೊರಗಿನ ಪ್ರಪಂಚಕ್ಕೆ ಇವಳೊಬ್ಬಳನ್ನೇ ಬಿಟ್ಟರೆ ಕಷ್ಟ. ಎಲ್ಲ ಅರ್ಥ ಆಗುತ್ತೆ, ಬುದ್ಧಿ ಇದೆ, ಪ್ರಾಮಾಣಿಕತೆ ಎಲ್ಲ ಇದೆ. ಆದರೂ ಈಗಿನ ದಿನಗಳಲ್ಲಿ ಹೊರಗಡೆ ಇಂಥವರು ಅಷ್ಟೊಂದು ಸಲ್ಲೋದಿಲ್ಲ. ಹೊರಗಿನ ಪ್ರಪಂಚ ಬೇರೆ ರೀತಿಯೇ ಇದೆ. ಇವಳ ಅಕ್ಕನೇ ಇವಳನ್ನು ಬಳಸಿಕೊಳ್ಳಲು ನೋಡುತ್ತಿದ್ದಾಳೆ. ಯಾವುದು ಏನಾದರೂ ಇರಲಿ, ಆದಷ್ಟು ಬೇಗ ಇವಳ ಎಕ್ಸಾಮ್ ಮುಗಿಯುತ್ತಲೇ ಮನೆಯಲ್ಲಿ ಮಾತಾಡಬೇಕು. ಇವಳ ಪೂರ್ಣ ಜವಾಬ್ದಾರಿ, ಹಕ್ಕು, ಅಧಿಕಾರ ನನಗೆ ಸಿಗಬೇಕು. ನಾನೇ ಜೋಪಾನ ಮಾಡಬೇಕು. ದುಃಖದ ನೆರಳು ಇವಳ ಮೇಲೆ ಬೀಳದಂತೆ ಹೇಳಿಕೊಂಡವನು AC ಕಡಿಮೆ ಮಾಡಿ ಹೋಗಬೇಕಾಗಿತ್ತು ಎಂದುಕೊಳ್ಳುತ್ತಲೇ ಅವಳ ಕೊರಳವರೆಗೂ ಬೆಡ್ಶೀಟ್ ಹೊದಿಸಿ ಅವಳ ಪಕ್ಕವೇ ಕುಳಿತಿದ್ದ. ಮುಂದಿನ ಜೀವನದ ಸಣ್ಣ ಚಿತ್ರಣ ನೋಡಿದಂತೆ ಎನಿಸಿತು. ತನ್ನನ್ನು ಅವಳನ್ನು ಹಾಗೆ ಒಟ್ಟಿಗೆ ನೋಡಿಕೊಂಡಾಗ ನಿಹಾರ್ ಚಡಪಡಿಕೆ ಹೆಚ್ಚಾಗಿತ್ತು. ಕುಳಿತಿರಲಾರದೆ ಎದ್ದು ಓಡಾಡಿ ಮತ್ತೆ ಕುಳಿತಿದ್ದ. ಅವಳ ಮೇಲೆ, ಅವನ ಮೇಲೆ ಅದೇನೇ ದ್ವೇಷ ಇರಬಹುದು, ಆದರೆ ನನ್ನ ಹೆಂಡತಿ ಆಗುವವಳು ಹೀಗೆ ಬೇರೊಬ್ಬನ ರೂಮಿನಲ್ಲಿ ಇದ್ದಾಳೆ ಎಂದರೆ ಛೆ ಎಂದುಕೊಂಡವನು. ಅದೇ ಸಮಯಕ್ಕೆ ಆದ್ರೆಯಿಂದ ಕರೆ ಬಂದಾಗ ಆ ಕೋಪವನ್ನು ಅವಳ ಮೇಲೆ ತೋರಿಸಿ ಕರೆ ತುಂಡರಿಸಿದ. ಆದರೆ ಏನು ಮಾಡುವುದು, ನನಗೆ ಭಯವಾಗ್ತಿದೆ. ಇವರ ಬಳಿ ಮಾತಾಡೋಣ ಎಂದು ಕರೆ ಮಾಡಿದರೆ ಹೀಗೆ ಹೇಳಿಬಿಟ್ಟರು. ಏನಾದರೂ ಆಗಲಿ, ಗೌತಮ್ ಕೋಪ ಎದುರಿಸುವ ಶಕ್ತಿ ನನಗಿಲ್ಲ. ಅವನು ನನಗೆ ಬೇಡವೂ ಬೇಡ ಅಂತ ಕೋಪಿಷ್ಟನನ್ನು ಮದುವೆಯಾಗಿ ಅವನ ಜೊತೆ ಬಾಳುವ ಕರ್ಮ ನನಗೆ ಯಾಕೆ? ಅವನ ಜೊತೆ ಒಂದು ಕ್ಷಣ ಕೂಡ ಬಾಳಲು ಸಾಧ್ಯವಿಲ್ಲ. ಅವನು ಮನುಷ್ಯನೇ ಅಲ್ಲ, ಮನುಷ್ಯನ ರೂಪದಲ್ಲಿರುವ ರಾಕ್ಷಸ. ಹೆಣ್ಣು ಎಂದು ಕೂಡ ನೋಡಲಿಲ್ಲ. ಎಷ್ಟು ಸಣ್ಣ ವಿಷಯಕ್ಕೆ ಸಾಯಿಸಲು ಬಂದು ಬಿಟ್ಟಿದ್ದ. ನನಗೂ ಅವನಿಗೂ ಆಗಿ ಬರುವುದಿಲ್ಲ. ನಿರ್ಧಾರಕ್ಕೆ ಬಂದವಳು ಚಂದನ ಮನೆಯಲ್ಲೇ ಇರಬೇಕು. ಅವಳು ಬರೋವರೆಗೂ ಕಾಯ್ದು ಸತ್ಯ ತಿಳಿಸಿ ಬಿಡಬೇಕು ಹೇಳಿಕೊಂಡವಳು ಆ ಕ್ಷಣದ ತನ್ನ ಸ್ಥಿತಿ ನೆನೆದು ಕುತ್ತಿಗೆ ಭಾಗವನ್ನು ಒಮ್ಮೆ ಮುಟ್ಟಿ ಬ್ಯಾಂಡೇಜ್ ಹಾಕಿದ್ದ ಹಣೆಯ ಭಾಗವನ್ನು ಸವರಿ ನೋಡಿದಳು. ಮಹೇಂದ್ರ ಹಾಗೂ ಇಂದ್ರಾಣಿ ಅವರ ಧ್ವನಿ ಕೇಳಿದಾಗ ಗೌತಮ್ ಮತ್ತೊಮ್ಮೆ ಅವಳಿಗೆ ಬೆಡ್ಶೀಟ್ ಸರಿಯಾಗಿ ಒದ್ದಿಸಿ ನಾಲಾಯಕ್ಕೆ ಎನ್ನುತ್ತಲೇ ಹಣೆಗೆ ಮುತ್ತಿಟ್ಟು ಕಿಟಕಿ ಕರ್ಟನ್ ಎಳೆದು ಮಬ್ಬು ಕತ್ತಲ ವಾತಾವರಣ ಮಾಡಿ ಹೊರಗೆ ನಡೆದಿದ್ದ. ಗೌತಮ್ ಬಂದು ಅವರ ಪಕ್ಕ ಕುಳಿತವನು. ಡಾಕ್ಟರ್ ಏನು ಹೇಳಿದರು? ಇತ್ತೀಚೆಗೆ ನೀವು ನಿಮ್ಮ ಡಯಟ್ ಪ್ರಕಾರ ಊಟ ಮಾಡುತ್ತಿಲ್ಲ ಎನ್ನುತ್ತಲೇ ಚಿನ್ನಯ್ಯನನ್ನು ಕರೆದು ಅವರಿಗೆ ಸಿಹಿ ಹಾಗೂ ಹಣ್ಣದ ಪದಾರ್ಥ ಕೊಡದಂತೆ ವಾರ್ನಿಂಗ್ ಮಾಡಿ ಕಳಿಸಿದ್ದ. ಮತ್ತು ಡಾಕ್ಟರ್ ಇನ್ನೇನು ಹೇಳಿದರು ಎಂದವನ ನೋಟ ಇಂದ್ರಾಣಿ ಅವರ ಕಡೆಗಿತ್ತು. ನೇರವಾಗಿ ಕೇಳಲಾರದೆ ಹೇಳಿದ್ದ. ಅರ್ಥ ಮಾಡಿಕೊಂಡ ಮಹೇಂದ್ರ ಅವರು ಇಂದ್ರಾಣಿಗೆ ಮೆಡಿಸಿನ್ ಅನ್ನು ಬದಲಾಯಿಸಿಕೊಟ್ಟಿದ್ದಾರೆ. ಇದರಲ್ಲಿ ಪೂರ್ತಿ ಗುಣ ಆಗಬಹುದು ಎನ್ನುವ ಆಶಯ. ನೋಡೋಣ, ವಯಸ್ಸಾದ ಮೇಲೆ ಬರುವ ನೋವುಗಳು ಶಾಶ್ವತವಾಗಿ ಉಳಿದು ಬಿಡುತ್ತವೆ ಹೇಳಿದವರು. ನೀನ್ಯಾಕೆ ಒಂದು ರೀತಿ ಇದೆಯಾ ಕೇಳಿದರು. ಏನೂ ಇಲ್ಲ, ಹೀಗೆ ಸುಮ್ಮನೆ ಹೇಳಿದವನು ಹಿಂದಕ್ಕೆ ಹೊರಗೆ ದನಿವರಿಸಿಕೊಳ್ಳುವಂತೆ ಕುಳಿತಿದ್ದ. ಬಂದ ರಮೇಶ್ ಅವನ ಕಡೆಗೆ ನೋಡುತ್ತಾ ರೇಗಿಸುವ ನಗು ನೀಡಿ, ಸುಮ್ಮನೆ ಹೀಗೆ ಇರದೆ ಇನ್ನೇನು ಮಾಡ್ತಾನೆ? ಹೆಂಡತಿ ಮಕ್ಕಳು ಎಂದು ಇದ್ದಿದ್ದರೆ ಕೈ ತುಂಬ ಕೆಲಸ ಇರೋದು, ಒಂದು ನಿಮಿಷ ಬಿಡು ಎನ್ನುವುದು ಇರುತ್ತಿರಲಿಲ್ಲ. ಹೊರಗಿನ ಕೆಲಸಗಳ ಜೊತೆಗೆ ಹೆಂಡತಿ ಮಕ್ಕಳ ಬೇಕು ಬೇಡಗಳನ್ನು ಗಮನಿಸ್ತಾ ಇರುತ್ತಿದ್ದ ಎಂದಿದ್ದರು. ಗೌತಮ್ಗೆ ಅಂಥ ಒಂದು ಕಲ್ಪನೆಯೇ ಚೇತೋಹಾರಿ ಎನಿಸಿತು. ನಾಲಾಯಕ್, ಅವಳ ಹಿಂದೆ ಮುಂದೆ ಮಕ್ಕಳು ಓಡಾಡ್ತಾ ಕಾಡಿಸಿದರೆ ಹೇಗೆ ನಿಭಾಯಿಸ್ತಾಳೆ? ಅದಕ್ಕೂ ಅಳುತ್ತಾ ನನ್ನ ಮುಂದೆ ಬಂದು ನಿಲ್ಲುತ್ತಾಳೆ ಎನಿಸ್ತದೆ ಎಂದುಕೊಂಡವನ ಮುಖದಲ್ಲಿ ಕಂಡು ಕಾಣದಂಥ ನಗು, ಸಂತೃಪ್ತಿ ಮೂಡಿತು. ಅದನ್ನು ಎಲ್ಲರೂ ಗಮನಿಸಿದರು. ನಿಹಾರ್ ಅವಳ ನೆನಪಿನಲ್ಲಿಯೇ ಈ ನಗು ಎಂದು ಗೊತ್ತು. ಅದೆಷ್ಟು ದಿನ ನೆಮ್ಮದಿಯಾಗಿರ್ತೀಯೋ
ಇದ್ದು ಬಿಡು. ನಿನ್ನ ಜೀವನದ ನೆಮ್ಮದಿಯನ್ನು ಕೊನೆವರೆಗೂ ನನ್ನದಾಗಿ ಮಾಡಿಕೊಳ್ಳುತ್ತೇನೆ ಎಂದುಕೊಂಡವನು ಹೇಗೋ ಎಲ್ಲರೂ ಬಂದಿದ್ದಾರೆ, ಇವನು ರೂಮಿನಲ್ಲಿ ಇಲ್ವಲ್ಲ, ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮುಖಕ್ಕೆ ನೀರು ಹಾಕಿ ಬರೋಣ, ತಲೆನೋವು ಕಡಿಮೆ ಆಗ್ಬೋದು. ಹಾಗೆ ಅತ್ತೆ ಮಾವನ ಜೊತೆ ಮಾತಾಡಿ ನನ್ನ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಬರುವಂತೆ ಈಗಿನಿಂದಲೇ ಪ್ರಯತ್ನಿಸಬೇಕು ಹೇಳಿಕೊಂಡವನು ಎದ್ದು ನಡೆದಿದ್ದ. ಮಹೇಂದ್ರ ಅವರು ಇಂದ್ರಾಣಿ ಅವರ ಕಡೆಗೆ ಒಮ್ಮೆ ನೋಡಿ ಮೆಲ್ಲಗೆ, ನಿನ್ನ ಮಗನ ಬಳಿ ಈಗ ಮದುವೆ ಬಗ್ಗೆ ಮಾತನಾಡ್ತೀನಿ, ಏನು ಹೇಳ್ತಾನೋ ಎಂದವರು. ಗೌತಮ್ ನಿನ್ನ ಗೆಳೆಯನ ಮದುವೆ ಆಯಿತು, 2 ಮಕ್ಕಳು ಇದ್ದಾರೆ, ಸಂಸಾರಸ್ಥನಾಗಿ ನೆಮ್ಮದಿಯ ಜೀವನ ನಡೆಸ್ತಿದ್ದಾನೆ. ನೀನು ಇನ್ನು ಹಾಗೇ ಇದೆಯಾ? ನೀನು ಮದುವೆ ಆಗ್ತೀನಿ ಎಂದರೆ ಹೆಣ್ಣು ಹೆತ್ತವರು ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಮುಂದೆ ಕ್ಯೂ ನಿಲ್ತಾರೆ. ನೀನು ಒಪ್ಪಿಗೆ ಕೊಟ್ಟರೆ ನಾಳೆಯಿಂದಲೇ ಹೆಣ್ಣು ನೋಡುವ ಕಾರ್ಯಕ್ರಮ ಶುರು ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಮನದ ಒಂದು ಮೂಲೆಯಲ್ಲಿ ಮೊಮ್ಮಗ ಬೇಡ ಎಂದು ಬಿಟ್ಟರೆ ಕೋಪ ಮಾಡಿಕೊಂಡು ಹೊರಟು ಹೋದರೆ ಎನ್ನುವ ಭಯ ಇದ್ದೇ ಇತ್ತು. ಅವರ ಮಾತಿಗೆ ಗೌತಮ್ ಕೊಂಚ ಮುಂದಕ್ಕೆ ಸರಿದು ಕುಳಿತವನು, ಈಗಲೇ ಯಾರಿಗೂ ಹೆಣ್ಣು ನೋಡಲು ಹೇಳೋದು ಬೇಡ, ಇನ್ನೂ 3 ತಿಂಗಳು ಕಳೆಯಲಿ, ನಾನೇ ಹೇಳುತ್ತೇನೆ. ನನ್ನದೊಂದಿಷ್ಟು ಕಮಿಟ್ಮೆಂಟ್ಸ್ ಇದೆ, ಅವುಗಳನ್ನು ಸ್ವಲ್ಪ ಮುಗಿಸಿಕೊಳ್ಳುತ್ತೇನೆ, ಹೆಣ್ಣನ್ನು ಹುಡುಕುವ ತಾಪತ್ರಯ ಬೇಡ ಎಂದಿದ್ದ. ಮಾವ ಸೊಸೆ ಮುಖ ನೋಡಿಕೊಂಡಿದ್ದರು. ಮಹೇಂದ್ರ ಅವರು, ನಿನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಹುಡುಗಿ ಇದೆಯಾ ಹೇಳು ಎಂದಿದ್ದರು. ಸಮಯ ಬರಲಿ ಹೇಳುತ್ತೇನೆ, ಈಗ ಹೋಗಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಎಂದವನು ತನ್ನನ್ನೇ ನೋಡುತ್ತಾ ನಗುತ್ತಿದ್ದ ಗೆಳೆಯನನ್ನು ನೋಡಿ, ನೀನೇ ಯಾಕೆ ಇಲ್ಲೇ ಕೂತಿದ್ಯಾ? ಇಬ್ಬರು ಮಕ್ಕಳನ್ನು ಸುಧಾರಿಸಲು ಪಾವನಿಗೆ ಕಷ್ಟ ಆಗುತ್ತೆ, ಹೋಗು, ಪ್ರಕೃತಿ ಹಠ ಮಾಡುತ್ತಿರುವ ಹಾಗಿದೆ, ಸಮಾಧಾನಿಸು ಎಂದಿದ್ದ. ರಮೇಶ್, ಬಿಡು ಮಾರಯ್ಯ, ನಿನ್ನ ಮುಜುಗರವನ್ನು ಕೋಪದ ರೂಪದಲ್ಲಿ ನನ್ನ ಮೇಲೆ ಯಾಕೆ ತೋರಿಸ್ತೀಯ ಹೇಳಿ ನಗುತ್ತಲೇ ಎದ್ದು ನಡೆದಿದ್ದ. ಯಾವಾಗಲೂ ಮದುವೆ ಬೇಡ ಬೇಡ ಎನ್ನುತ್ತಿದ್ದ ಗೌತಮ್ಗೆ ತಾನೇ ಈ ರೀತಿ ಒಪ್ಪಿಗೆ ಕೊಟ್ಟಿದ್ದು ನಿಜಕ್ಕೂ ಮುಜುಗರ ಸಂಕೋಚ ತಂದಿತ್ತು. ತಾತನ ನೋಟ ದಿಟ್ಟಿಸಲಾರದೆ, ಹೋಗಿ ರೆಸ್ಟ್ ಮಾಡಿ ಎಂದದು ಅರ್ಥ ಆಗಲಿಲ್ವಾ ಎಂದು ತನ್ನ ಮೊದಲಿನ ಗತ್ತಿಗೆ ಬಂದು ಹೇಳಿ ಮತ್ತೆ ತನ್ನ ರೂಮಿಗೆ ಬಂದಿದ್ದ. ಎಲ್ಲ ಇವಳಿಂದಲೇ ಎಂದು ಒಂದಷ್ಟು ತೋರಿಕೆಯ ಕೋಪ ತುಂಬಿಕೊಂಡು ಆಗ ತಾನೇ ಎದ್ದು ಕುಳಿತಿದ್ದ ಚಂದನ ಎಲ್ಲರೂ ಹಾಲಿನಲ್ಲಿ ಮಾತನಾಡುತ್ತಾ ಕುಳಿತಿರುವಾಗಿದೆ. ಈ ಸಮಯದಲ್ಲಿ ಈ ರೂಮಿಂದ ಹೊರಗೆ ಹೋಗುವುದು ಏಕೆ? ಇವರಿಗೆ ಅರ್ಥ ಆಗೋದಿಲ್ವೇ? ಇಂದ್ರಾಣಿ ಆಂಟಿ ರೂಮಿನಲ್ಲಿ ಮಲಗಿಸಿದ್ರೆ ಆಗ್ತಿತ್ತು, ಈಗೇನು ಮಾಡೋದು ಯೋಚಿಸ್ತಿದ್ದಂತೆ ರೂಮಿನ ಒಳಗೆ ಬಂದ ಗೌತಮ್ ಬಾಗಿಲು ಮುಂದಕ್ಕೆ ಮಾಡಿ ಅವಳ ಕಡೆಗೆ ನಡೆದು ಬಂದಿದ್ದ. ಎಚ್ಚರಗೊಂಡಿದ್ದವಳನ್ನು ನೋಡ್ತಾ, ಈಗ ಪರವಾಗಿಲ್ವಾ, ಸುಸ್ತು ಆಯಾಸ ಕಡಿಮೆ ಆಗಿದೆಯಾ ಕೇಳಿದ್ದ. ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ, ಆದರೆ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದಾರಲ್ಲ ಕೇಳಿದಳು. ಎಲ್ಲರೂ ಅವರವರ ರೂಮ್ಗೆ ಹೋಗಿದ್ದಾರೆ ರೆಸ್ಟ್ ಮಾಡಲು, ಸ್ವಲ್ಪ ಸಮಯ ಇದ್ದು ಹೋಗು, ಅಷ್ಟೊಂದು ಅವಸರ ಯಾಕೆ ಕೇಳಿದ್ದ. ಅಕ್ಕ ಬಂದರೆ ಹೀಗೆ ನನ್ನನ್ನು ಇಲ್ಲಿ ನೋಡಿದರೆ ಕಷ್ಟ, ತಪ್ಪಾಗಿ ತಿಳಿಯುತ್ತಾಳೆ ಹೇಳುತ್ತಾ ಮಂಚದಿಂದ ಇಳಿಯಲು ನೋಡಿದಳು. ಅವಳ ಕೈ ಹಿಡಿದ ಗೌತಮ್, ಸದ್ಯಕ್ಕೆ ನಿಮ್ಮ ಅಕ್ಕ ಬರೋದಿಲ್ಲ, ಅವಳಿಗೆ ಜ್ಞಾನೋದಯ ಆಗುತ್ತಿರುತ್ತದೆ, ಒಂದು ವಿಷಯ ಕೇಳ್ತೀನಿ, ನಿಜ ಹೇಳಬೇಕು ಎಂದಿದ್ದ. ಏನು ಹೇಳಿ? ನಿಮ್ಮ ಬಳಿ ಸುಳ್ಳು ಹೇಳುವುದಿಲ್ಲ ಎಂದವಳಿಗೆ ಮತ್ತೆ ಆದ್ರಿ ಮಾತು ನೆನಪಾಗಿ ಕಣ್ಣಲ್ಲಿ ನೋವು ಮಡುಗಟ್ಟಿತು. ಗೌತಮ್, ನಾನು ಹೀಗೆ ನಿನ್ನ ಅಕ್ಕನ ಕೈ ಹಿಡಿದುಕೊಂಡರೆ ನಿಂಗೆ ಏನು ಅನ್ಸಲ್ವಾ ಎಂದಿದ್ದ. ಇಲ್ಲ ಎನ್ನುವಂತೆ ತಲೆ ಆಡಿಸಿದಾಗ, ಬಾಯಿ ಬಿಟ್ಟು ಹೇಳು, ಮಾತನಾಡಲು ಬರುತ್ತದೆ ತಾನೆ ರೇಗಿದಂತೆ ಹೇಳಿದ್ದ. ಇಲ್ಲ. ಮೆಲ್ಲಗೆ ಉಸಿರಿನ ನೋಟ ಕೆಳಗೆ ಹಾಕಿ ನಿಂತಳು. ಇನ್ನು ಸ್ವಲ್ಪ ಬಳಿಗೆ ಬಂದವನು, ಹೀಗೆ ನಿನ್ನ ಅಕ್ಕನ ಕೆನ್ನಿಗೆ ಮುತ್ತು ಕೊಟ್ಟರು ನಿಂಗೆ ಏನು ಅನ್ಸಲ್ಲ ಅಲ್ವಾ? ನೋಟ ಬದಲಾಯಿಸದೆ ಇಲ್ಲ ಎಂದಿದ್ದಳು. ಹತ್ತಿರಕ್ಕೆ ಎಳೆದುಕೊಂಡು, ನಾನು ನಿನಗೆ ಮಾತ್ರ ಸ್ವಂತ ಎನ್ನುವ ಭರವಸೆ ತುಂಬಿ ಹೀಗೆ ಚುಂಬಿಸಿದರೆ ನಿಂಗೆ ಏನು ಅನ್ಸಲ್ವಾ ಹೇಳಿದವನು ಮರುಕ್ಷಣವೇ ಗಾಢವಾಗಿ ಚುಂಬಿಸಿ ಹಿಂದೆ ಸರಿದಿದ್ದ. ಈ ಬಾರಿ ಇಲ್ಲ ಎಂದು ಹೇಳುವುದರ ಜೊತೆಗೆ ಬಿಕ್ಕಳಿಕೆಯೊಂದು ಅಳುವಾಗಿ ಜೋರಾಗಿತ್ತು. ಇದಕ್ಕೆಲ್ಲ ನಿನಗೆ ಹೀಗೆ ಬೇಜಾರು ಆಗೋಲ್ಲ ಅಂದರೆ ನೀನು ತುಂಬ ಗ್ರೇಟ್ ಬಿಡು. ನಾನು ನಿಮ್ಮಕ್ಕನ ನಡು ಬಳಸಿ ಹೀಗೆ ನಿನ್ನ ಕೊರಳಿಗೆ ಯಾವಾಗಲೂ ಮುತ್ತು ಕೊಡುವಂತೆ ಹೀಗೆಲ್ಲ ಮುತ್ತು ಕೊಟ್ಟರೆ ಬೇಜಾರಿಲ್ಲ ತಾನೆ ಎನ್ನುತ್ತಲೇ ತನ್ನ ಎಂದಿನದೇ ರೀತಿಯಲ್ಲಿ ಬಿಕ್ಕುತ್ತಿದ್ದವಳ ಅಳುವನ್ನು ತಾನೇ ನಿಲ್ಲಿಸಿದ್ದ. ಬಿಕ್ಕುವುದು, ಅಳುವುದು ಎಲ್ಲ ಸಮಾಧಾನಗೊಂಡ ನಂತರ ಅವಳನ್ನು ಬಿಟ್ಟು ಹಿಂದೆ ಸರಿದವನು, ಇದೇ ರೀತಿ ನಿನ್ನ ಅಕ್ಕನ ಜೊತೆ ನಡೆದುಕೊಂಡರೆ ನಿನಗೆ ಬೇಸರ ಆಗುವುದಿಲ್ಲ. ಇಷ್ಟೊತ್ತು ಇಲ್ಲ ಇಲ್ಲ ಎಂದು ಹೇಳಿದ್ದು ನೋಡಿದರೆ ನಿನಗೆ ಸಂತೋಷ ಆಗ್ತದೆ ಎಂದಿದ್ದ.
ಮರುಕ್ಷಣವೇ ನಿಂತಿದ್ದ ಬಿಕ್ಕಳಿಕೆಯೊಂದಿನ ಅಳು ಜೋರಾಗಿತ್ತು. ಕಬೋರ್ಡ್ ಕಡೆಗೆ ನೋಡುತ್ತಾ ನಿಂತವಳು ಅಲ್ಲಿ ನನ್ನ ಗೆಜ್ಜೆ ನವಿಲ್ಗರಿ ಎಲ್ಲ ಇದೆಯಲ್ಲ ಎಂದುಕೊಂಡು ಅರ್ಥ ಮಾಡಿಕೊಂಡು ಕಬೋರ್ಡ್ ಕಡೆಗೆ ಹೋಗಿ ಸೀರೆ ತೆಗೆದುಕೊಂಡು ಬಂದವನು ಅವಳ ಕೈ ತನ್ನ ಎದೆ ಮೇಲೆ ಇಟ್ಟುಕೊಂಡು, ಈ ಜಾಗ ನಿಂದು ಅಂದುಕೊಂಡಿದ್ದೆ. ಇನ್ನು ಇಲ್ಲಿ ನಿನ್ನ ಅಕ್ಕ ಇರ್ತಾಳೆ. ನಾಲಾಯಕ್, ಕೊನೆಗೂ ನನ್ನ ಅನುಮಾನ ನಿಜ ಮಾಡಿಬಿಟ್ಟೆ. ಮೊಬೈಲ್ನಲ್ಲಿ ಮಧ್ಯರಾತ್ರಿವರೆಗೂ ಎಷ್ಟೆಲ್ಲ ಮೆಸೇಜ್ ಕಳಿಸುತ್ತಿದ್ದೆ. ಈ ಮನೆಗೆ ಯಜಮಾನಿ ಆದಮೇಲೆ ನನಗೆ ಕಾಫಿ ಕೊಡೋದು, ಬಟ್ಟೆ ರೆಡಿ ಮಾಡೋದು, ತುಳಸಿ ಪೂಜೆ, ನನ್ನ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಕಾರಿನವರೆಗೂ ಬಂದು ಕಳಿಸಿಕೊಡೋದು, ನಾನು ಬರುವ ಸಮಯಕ್ಕೆ ಮಲ್ಲಿಗೆ ಹೂಗಾಗಿ ಕಾಯ್ದು ನಿಲ್ಲೋದು. ಎಷ್ಟೆಲ್ಲ ಕನಸು, ಎಷ್ಟು ಸುಲಭವಾಗಿ ಬಿಟ್ಟು ಕೊಟ್ಟು ಬಿಟ್ಟೆ. ಹೋಗಲಿ ಬಿಡು, ಇದನ್ನೆಲ್ಲ ಇನ್ನೂ ನಿನ್ನ ಅಕ್ಕ ಮಾಡ್ತಾಳೆ ಎಂದವನು. ಅವಳು ಇದೆಲ್ಲ ನನ್ನ ಕನಸು ಎಂದು ಒಮ್ಮೆ ತನ್ನ ಎದೆ ಮೇಲೆ ತಲೆ ಇಟ್ಟು ಚಂದನ ಹೇಳಿದ್ದ ನೆನಪಾಗಿತ್ತು. ಅವಳ ಮಾತು ಅವಳ ಕಲ್ಪನೆಯನ್ನು ಅವಳ ಮುಂದೆ ಬಿಡಿಸಿ ಇಟ್ಟಿದ್ದ. ಚಂದನಗೂ ಇದೆಲ್ಲ ನನ್ನ ಕನಸು ಎನ್ನುವುದು ಅರ್ಥವಾಗಿತ್ತು. ಮನಸ್ಸು ತಡೆಯದೇ ಇದ್ದಾಗ ನೀವು ಮನೆಗೆ ಬರುವ ಸಮಯಕ್ಕೆ ಅಕ್ಕ ಬಾಗಿಲ ಬಳಿ ನಿಂತಿರಲ್ಲ. ನಾನಾಗಿದ್ದರೆ ನಿಂತಿರುತ್ತಿದ್ದೆ. ಅಕ್ಕ ಕ್ಲಬ್ ಪಾರ್ಟಿಗೆ ಎಂದು ಹೋಗಿರ್ತಾಳೆ. ಅದು ಅಲ್ಲದೆ ಮಲ್ಲಿಗೆ ಮುಡಿದುಕೊಳ್ಳೋಕ್ಕೆ ಅಕ್ಕನಿಗೆ ಉದ್ದ ಕೂದಲಿಲ್ಲ. ಬಾಯ್ ಕಟ್ಗೆ ಹಾಗೆ ಜೀನ್ಸ್ ಪ್ಯಾಂಟಿಗೂ ಹೂ ಮುಡಿದರೆ ಚೆನ್ನಾಗೇ ಕಾಣೋಲ್ಲ ಎಂದಿದ್ದಳು. ಗೌತಮ್ ಮದುವೆ ಆದಮೇಲೆ ಪಾರ್ಟಿಗೆ ಯಾಕೆ ಹೋಗ್ತಾಳೆ? ಕಾಲು ಮುರಿದು ಕೂರಿಸ್ತೇನಲ್ಲ, ಅದೆಲ್ಲ ಸರಿ, ಅವಳ ವಿಷಯ ಬಿಡು. ನೀನೇನು ಮಾಡ್ತೀಯಾ ಕೇಳಿತ. ಸುಮ್ಮನೆ ಇರ್ತೇನೆ. ಮನಕ್ಕೆ ಮಾತಿನಿಂದ ನೋವು ನಾಟಿದಾಗ ಸಹಿಸಿಕೊಳ್ಳುವುದು ಅಭ್ಯಾಸ ಮಾಡಿಕೊಳ್ಳುತ್ತಾ ಮೆಲ್ಲಗೆ ಹೇಳಿದಳು. ನಾಲಾಯಕ್, ಏನೇ ಹೇಳು, ನೀನು ತುಂಬ ಒಳ್ಳೆಯವಳು. ನಾನು ನಿಮ್ಮ ಅಕ್ಕನನ್ನು ಹೀಗೆ ತಬ್ಬಿಕೊಳ್ಳುತ್ತೇನೆ ಎಂದರೂ ನಿನಗೆ ಸ್ವಲ್ಪ ಕೂಡ ಬೇಜಾರಾಗಲಿಲ್ವಲ್ಲ ಹೇಳುತ್ತಲೇ ಅವಳ ಮೇಲೆ ಮುದ್ದು ಕರುಣೆ ಹೆಚ್ಚಾಗಿ ಮತ್ತೆ ತಬ್ಬಿಕೊಂಡಿದ್ದ. ಬಿಡಿಸಿಕೊಳ್ಳುವ ಮನಸ್ಸಿಲ್ಲದಿದ್ದರೂ ಹಾಗೆ ಹೊರಗಿಕೊಂಡು, ಅಕ್ಕನಿಗೆ ಗೊತ್ತಾದರೆ ಬೇಜಾರಾಗುತ್ತದೆ ಬಿಡಿ ಹೇಳಿದ್ದಳು. ಗೌತಮ್, ನಿಂಗೆ ಬೇಜಾರಾಗ್ತಿಲ್ವಲ್ಲ ಬಿಡು, ಅದು ಮುಖ್ಯ. ನಾಲಾಯಕ್ ಎನ್ನುತ್ತಾ ಕಣ್ಣೀರು ತೊಡೆದು, ನಾನು ಹೊರಗೆ ಇರ್ತೀನಿ, ಬೇಗ ರೆಡಿಯಾಗು, ಹೊರಗೆ ಹೋಗೋಣ ಎಂದಿದ್ದ. ಬೇಡ, ನಾನು ಎಲ್ಲಿಗೋ ಬರೋಲ್ಲ, ಹೋಗುವ ಮನಸ್ಸಿದ್ದರೂ ಹೇಳಿದ್ದಳು. ಇನ್ನು ನಾನು ನಿನ್ನ ಅಕ್ಕನ ಜೊತೆ ಮಾತನಾಡಲಿಲ್ವಲ್ಲ, ನಾವಿಬ್ಬರೀಗ ಹೊರಗೆ ಹೋದರೂ ತಪ್ಪಿಲ್ಲ. ಹೋಗು, ಅಂದು ನಿನಗೆ ಅಂತ ತಂದಿದ್ದ ಬಟ್ಟೆಯಲ್ಲಿ ಹೊರಗೆ ಹಾಕಿಕೊಂಡು ಹೋಗುವಂಥ ಬಟ್ಟೆಯೂ ಇದೆ, ಹಾಕಿಕೊಂಡು ರೆಡಿಯಾಗು, ಮೊದಲು ಮುಖ ತೊಳೆ ಎಂದಿದ್ದ. ಕೆನ್ನೆ ಮೇಲೆ ಕಣ್ಣೀರಿನ ಕಲೆ ಕಂಡಾಗ ಹಲ್ಲು ಉಜ್ಜಬೇಕಾ ಹಿಂದೇ ಕೇಳಿದ್ದಳು. ಹಾಗಾದರೆ ಈಗ ಹೊರಗೆ ಹೋದರೆ ತಪ್ಪಿಲ್ವಾ ಎಂದುಕೊಂಡು. ಗೌತಮ್ ಮುಖದಲ್ಲಿ ತೆಲುವಾದ ಮಂದಹಾಸ ಮೂಡಿತ್ತು. ಮತ್ತಷ್ಟು ಬಳಿಗೆ ಸರಿದವನು, ಬೇಡ, ಆಗಲೇ ಹೀಗೆ ಕೊಟ್ನಲ್ಲ ಹೇಳಿದವನು ಕೆಲ ಕ್ಷಣಗಳ ನಂತರ ಹಿಂದೆ ಸರಿದು, ಎಲ್ಲ ಸರಿಯಾಗಿದೆ ಹೇಳಿ ನಡೆದಿದ್ದ. ಕತೆ ಮುಂದುವರಿಯುತ್ತದೆ.